ನಮಸ್ಕಾರ ಸ್ನೇಹಿತರೆ, ರಾಜ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಲೇಬರ್ ಕಾರ್ಡನ್ನು ಯಾವ ಥರ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಲೇಬರ್ ಕಾರ್ಡ್ ಯಾವ ಥರ ಅಪ್ಲೈ ಮಾಡೋದು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲಿ ಅಪ್ಲೈ ಮಾಡೋದು ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೋಡ್ಬೋದು ಇಲ್ಲಿ ನಾನು ಒಂದು ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ, ಲೇಬರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದು KBOC.www.karnataka.co.in ಅಂತ. ಸೊ ಇದನ್ನು ವೆಬ್ಸೈಟ್ ಓಪನ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಲಾಗಿನ್ ಆಗೋದಕ್ಕೆ ಕೇಳುತ್ತೆ ಅಂತಂದರೆ ನೋಡ್ಬೋದು. ಈ ಥರ ನಿಮಗೆ ಕೇಳುತ್ತೆ. ಇಲ್ಲಿ ಕೆಳಗಡೆ ಸ್ಕೀಮ್ಸ್ ಅದೆಲ್ಲ ನಿಮಗೆ ಸಿಗುತ್ತೆ. ಸೊ ನಾನು ಬ್ಯಾಕ್ ಹೋಗ್ಬಿಟ್ಟು ಒಂದು ಸಾರಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಒಂದು ಇಲ್ಲಿ ಬರುತ್ತೆ ನಿಮಗೆ. ಸೊ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್, ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್, ಅದೇ ರೀತಿ ಕರ್ನಾಟಕ ಸ್ಟೇಟ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಬರುತ್ತೆ. 3 ಬರುತ್ತೆ. ಸೊ ಲೇಬರ್ ಕಾರ್ಡ್ ಬೇಕಂತಂದ್ರೆ ನೀವು ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದ್ರಪ್ಪ ಅಂದರೆ ರಿಜಿಸ್ಟರ್ ಆಸ್ ಎ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಲಾಗಿನ್ ಪೇಜ್ ನಿಮಗೆ ಕೇಳುತ್ತೆ. ಸೊ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು. ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂತಂದರೆ ಏನೇನು ಅವಶ್ಯಕತೆಗಳಿರುತ್ತೆ. 90 ದಿನಗಳ ಉದ್ಯೋಗ ಪ್ರಮಾಣ ಪತ್ರ ಅಂತಂದರೆ ನೋಂದಣಿ ಮಾಡುವ ಮೊದಲು ಕಾರ್ಮಿಕರು ತುಂಬಿದ ಮತ್ತು ದೃಢೀಕರಿಸಿದ 90 ದಿನಗಳ ಉದ್ಯೋಗ ಪ್ರಮಾಣ ಪತ್ರವನ್ನು ಪಡೆಯಬೇಕು. ಅಂತಂದರೆ 3 ತಿಂಗಳದ್ದು ನಿಮ್ಮದು ಎಲ್ಲಿ ಕೆಲಸ ಮಾಡ್ತಿರ್ತೀರ ನೋಡಿ, ಅಲ್ಲಿ ಒಂದು ಪ್ರಮಾಣ ಪತ್ರ ಕೊಡ್ತಾರೆ. ಆ ಪ್ರಮಾಣ ಪತ್ರ ಬೇಕು. ಅದಾದ ಮೇಲೆ ನೀವು ಇಲ್ಲಿ ಅದಾದ ಮೇಲೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಕೆಳಗಡೆ ನಿಮಗೆ ಲಾಗಿನ್ ಆಗೋಕ್ಕೆ ಕೇಳುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಇರುತ್ತೆ, ಅದನ್ನು ನೀವು ಮಾಡಿಕೊಡಿ. ಅದಾದ ಮೇಲೆ ನಿಮಗೆ ಇಲ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮದು ಯಾವುದು ಬರುತ್ತೆ ಅದನ್ನು ತೊಗೊಂಡು ಅದನ್ನು ಫಿಲ್ ಮಾಡಿಕೊಂಡು ರೆಡಿ ಇಟ್ಟಿಸ್ಕೊಳ್ಳಿ, ಸೈನ್ ಮಾಡಿಕೊಂಡು. ಅದಾದ ಮೇಲೆ ಆಧಾರ್ ಕಾರ್ಡ್, ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್. ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್ಕಿನ ಪ್ರತಿ ಅಂತಂದರೆ ಫ್ರಂಟ್ ಪೇಜ್ ನಿಮಗಿದೆ ಇದ್ದರೆ ಸಾಕು. ಅದಾದ ಮೇಲೆ ನೀವೇನಪ್ಪ ಅಂತಂದರೆ ನಿಮ್ಮ ಒಂದು OTP ಎಲ್ಲ ಹಾಕ್ಬಿಟ್ಟು ಲಾಗಿನ್ ಆಗಿ. ಅಂತಂದರೆ ನೀವು ರಿಜಿಸ್ಟರ್ ಆಗಿ ಮೊಬೈಲ್ ನಂಬರ್ ಆದರೆ ಆಧಾರ್ಗೆ ಲಿಂಕ್ ಇರೋಂಥ ಮೊಬೈಲ್ ನಂಬರ್ಗೆ ಹಾಕ್ಬಿಟ್ಟು OTP ತೊಗೊಂಡು ಲಾಗಿನ್ ಆಗಿ. ಲಾಗಿನ್ ಆದ್ರಪ್ಪ ಅಂತಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಇನ್ ಕೇಸ್ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಅಂದರೆ ಈ ಥರ ಬರುತ್ತೆ ನಿಮಗೆ. ಅದಾದ ಮೇಲೆ ಕೆಳಗಡೆ ಬಂದ್ರಿ ಅಂತಂದರೆ ಇಲ್ಲಿ ನೋಡ್ಬೋದು ನ್ಯೂ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಬರುತ್ತೆ, ಮೊಬೈಲ್ ನಂಬರ್ ಮತ್ತು OTP. ಸೊ ಅದಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ. ಸೊ ಇಂಟರ್ಫೇಸ್ ಬಂದಮೇಲೆ ಯಾವುದು ರಿಜಿಸ್ಟ್ರೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡಿದ್ರಪ್ಪ ಅಂತ ಹೇಳಿ ನೋಡಿ, ಪರ್ಸನಲ್ ಡೀಟೇಲ್ಸು, ಅಡ್ರೆಸ್ಸು, ಫ್ಯಾಮಿಲಿ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಡೀಟೇಲ್ ಆಫ್ 90 days ವರ್ಕ್ ಸರ್ಟಿಫಿಕೇಟ್. ಸೊ ಇದು ಬರುತ್ತೆ. ಸೊ ಪರ್ಸನಲ್ ಡೀಟೇಲ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಬೇಕಂತಂದರೆ ಫಸ್ಟ್ ಇಲ್ಲಿ ನೋಡ್ಬೋದು ವೆರಿಫೈ ಆಧಾರ್ ಅಂತ ಬರುತ್ತೆ. ಸೊ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮಗೆ KYC ಬರುತ್ತೆ. ಇಲ್ಲಿ ಆಧಾರ್ ನಂಬರ್ ಹಾಕ್ಬಿಟ್ಟು OTP ತೊಗೊಂಡು OTP ಎಲ್ಲ ಹಾಕಿದ್ರೆ ಅಂತಂದರೆ ಆಟೋಮೆಟಿಕಲಿ ನಿಮ್ಮ ಡೀಟೇಲ್ಸ್ ಏನಿದೆ ಅದು ಕಂಪ್ಲೀಟಾಗಿ ಇಲ್ಲಿ ಫಿಲ್ ಆಗಿಬಿಟ್ಟು ಈ ಥರ ಬರುತ್ತೆ. ಕ್ಲಿಕ್ ವೆರಿಫೈ ಆದಮೇಲೆ ನಿಮ್ಮ ಆಧಾರ್ ವೆರಿಫೈ ಆದಮೇಲೆ ನಿಮ್ಮ ಹೆಸರು ಕಂಪ್ಲೀಟಾಗಿ ನಿಮ್ಮ ಫೋಟೋ ಎಲ್ಲ ಇಲ್ಲಿ ಬಂದುಬಿಡುತ್ತೆ. ಅದಾದ ಮೇಲೆ ನೀವು ನೆಕ್ಸ್ಟು ನಿಮ್ಮ ಡೀಟೇಲ್ಸ್ ಏನೇನಿದೆ ಇನ್ ಕೇಸ್ ಏನಾದರೂ ಫಿಲ್ ಮಾಡೋದಕ್ಕೆ ಕೇಳಿತಪ್ಪ ಅಂತಂದರೆ ಕಂಪ್ಲೀಟಾಗಿ ಫಿಲ್ ಮಾಡಿ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅಡ್ರೆಸ್ ನಿಮಗೆ ಓಪನ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿರುವಂಥ ಅಡ್ರೆಸ್ಸನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಅಡ್ರೆಸ್ಸನ್ನು ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು ಕೆಳಗಡೆ ಬಂದ್ರಪ್ಪ ಅಂತಂದರೆ ನಿಮಗೆ ನೋಡ್ಬೋದು ಫ್ಯಾಮಿಲಿ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಸೊ ರೇಷನ್ ಕಾರ್ಡಲ್ಲಿರುವಂಥ ಅಷ್ಟು ಮಾಹಿತಿನ ಕಂಪ್ಲೀಟಾಗಿ ಫಿಲ್ ಮಾಡಿ ಅದೇ ರೀತಿ ನೋಡ್ಬೋದು ಅಪ್ಲೋಡ್ ರೇಷನ್ ಕಾರ್ಡ್ ಅಂತ ಇದೆ, ಅದನ್ನು ಬ್ರೌಸ್ ಮಾಡಿಕೊಂಡು ನೀವು ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಿ. ನೆಕ್ಸ್ಟು ಲಿಸ್ಟ್ ಆಫ್ ಫ್ಯಾಮಿಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅವ್ರದ್ದಷ್ಟು ಕಂಪ್ಲೀಟಾಗಿ ಎಂಟ್ರಿ ಮಾಡಿ. ಅದೇ ರೀತಿ ನಾಮಿನಿ ಯಾರಾದರೂ ಕೊಡಬೇಕಿತ್ತಪ್ಪ ಅಂತಂದರೆ ನೀವು ಕೊಡ್ಬೋದು. ಸೊ ನಾಮಿನಿ ರಿಜಿಸ್ಟ್ರೇಷನ್ ಇದ್ರಪ್ಪ ಅಂತಂದರೆ ಅವ್ರದ್ದು ಕೂಡ ನೀವು ಅವ್ರದ್ದು ರಿಜಿಸ್ಟ್ರೇಷನ್ ಡೀಟೇಲ್ಸನ್ನು ಹಾಕ್ಬೋದು. ಅದಾದ ಮೇಲೆ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಸೊ ಬ್ಯಾಂಕ್ದು ಕಂಪ್ಲೀಟ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಅದೇ ರೀತಿ ಪಾಸ್ಬುಕ್ ಫ್ರಂಟ್ ಪೇಜನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಅದಾದ ಮೇಲೆ ನಿಮಗೆ ನೆಕ್ಸ್ಟ್ ಕೇಳೋದೇನಪ್ಪ ಅಂತಂದರೆ ಸರ್ಟಿಫಿಕೇಟ್ ಡೀಟೇಲ್ಸ್ ಇದೆಯಲ್ಲ, ಸರ್ಟಿಫಿಕೇಟಲ್ಲಿರುವಂಥ ಡೀಟೇಲ್ಸ್ ಕಂಪ್ಲೀಟಾಗಿ ಫಿಲ್ ಮಾಡೋದಕ್ಕೆ ಕೇಳುತ್ತೆ. ಫಿಲ್ ಮಾಡಿ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಅದಾದ ಮೇಲೆ ನಿಮಗೆ ಈ ಥರ ಒಂದು ಫ್ರೀ ವ್ಯೂ ಬರುತ್ತೆ, ಫೈನಲ್ ಆಲ್ ಡೀಟೇಲ್ಸ್ ಅಂತ. ಸೊ ಇದರಲ್ಲಿ ಇರುವಂಥ ಅಷ್ಟು ಮಾಹಿತಿ ಕಂಪ್ಲೀಟಾಗಿ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಕರೆಕ್ಟ್ ಆಗಿತ್ತಪ್ಪ ಅಂತಂದರೆ ಫೈನಲ್ ಸಬ್ಮಿಟ್ ಮಾಡಿ. ಸೊ ಫೈನಲ್ ಸಬ್ಮಿಟ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ಏನು ಇರುತ್ತೆ ಅಂತಂದರೆ ಅಪ್ಲಿಕೇಶನ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಫೈನಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದ ಮೇಲೆ ನೀವು ಅಕ್ನಾಲೇಜ್ಮೆಂಟ್ ಕೂಡ ಅದನ್ನು ತೊಗೋಬೋದು. ಇಲ್ಲಿ ನೋಡ್ಬೋದು ಈ ಥರ ನಿಮಗೆ ಅಕ್ನಾಲೇಜ್ಮೆಂಟ್ ಕೂಡ ಬರುತ್ತೆ. ಸೊ ಈ ರೀತಿ ಸಿಂಪಲ್ ಆಗಿ ನೀವೇನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಯಾವುದೇ ಕಚೇರಿಗೆ ಎಲ್ಲೂ ಹೋಗದೆ ನೀವು ಈಸಿಯಾಗಿ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.